ಏನು ಇದೆಲ್ಲ ನೋಡಿದ್ದೀರಾ, ಮಕ್ಕಳು ಇಲ್ಲಿ ಇರುವಂಥ ಟೀಚರ್ಸ್ ಮತ್ತು ವಿದ್ಯಾರ್ಥಿಗಳಲ್ಲಿ ಇರುವಂತಹ ಪ್ರತಿಭೆಯನ್ನು ನಾವು ಇಲ್ಲಿ ಗುರುತಿಸಿ ಅದಕ್ಕಾಗಿ ಅವರಿಗೆ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ಅವರಿಗೆ ಗೌರವಿಸುವಂತಹ ಈ ಒಂದು ಸಂಪ್ರದಾಯವನ್ನು ಪ್ರತಿಭೆ ವೇದಿಕೆ ಕಳೆದ 3 ವರ್ಷಗಳಿಂದ ನಮ್ಮ ಶಾಲೆಯಲ್ಲಿ ನಡೆಸ್ತಾ ಬರ್ತಾ ಇದ್ದಾರೆ. ಅದಕ್ಕಾಗಿ ಮೊದಲಿಗೆ ನಾನು ಪ್ರತಿಭೆ ವೇದಿಕೆ ಅಧ್ಯಕ್ಷರಾದಂತಹ ರಾಜರತ್ನಂರವರಿಗೆ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಹಾಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಅವರು ಏನೋ ಅವ್ರ ಮಗ ಮಾಸ್ಟರ್ ಸ್ಕಂದ ನಮ್ಮ ಶಾಲೆಯಲ್ಲಿ ಓದಿ ಈಗ ಅವನು ಒಂದು ವೃತ್ತಿಯಲ್ಲಿ ಒಂದು ಉನ್ನತ ಸ್ಥಾನವನ್ನು ಅಲಂಕರಿಸಿ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ತನ್ನ ಹೆತ್ತ ತಂದೆ ತಾಯಿಗೆ ಮತ್ತು ತಾನು ಓದಿದಂತಹ ಶಾಲೆಗೆ ಒಂದು ಕೀರ್ತಿ ತರುವಂತಹ ಒಂದು ಸ್ಥಾನದಲ್ಲಿದ್ದುಕೊಂಡು ಗೌರವವನ್ನು ಸಂಪಾದಿಸಿದ್ದಾನೆ. ಅದೇ ರೀತಿ ಎಲ್ಲ ವಿದ್ಯಾರ್ಥಿಗಳು ಆಗಬೇಕು ಅನ್ನುವಂತಹ ಒಂದು ಅವರು ಅಭಿಲಾಷೆಯಿಂದ ಅವರ ಮಗ ಓದಿದಂತಹ ಶಾಲೆಯಲ್ಲಿ ಒಂದು ಏನು ಕೃತಜ್ಞತಾಪೂರ್ವಕವಾಗಿ ಅಥವಾ ತಮ್ಮ ಮಗನಲ್ಲಿ ಆದಂತಹ ಒಂದು ಪ್ರಗತಿ ಮತ್ತು ಏಳಿಗೆ ಇತರ ವಿದ್ಯಾರ್ಥಿಗಳಲ್ಲಿಯೂ ಸಹ ಆಗಬೇಕು ಅನ್ನುವಂತಹ ಒಂದು ವಿಚಾರದಿಂದ ಈ ಕಾರ್ಯಕ್ರಮವನ್ನು ಇಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದು ನಿಮಗೆಲ್ಲ ಒಂದು ರೀತಿಯಾದಂತಹ ಪ್ರೇರಣೆಯನ್ನು ನೀಡಬೇಕು. ನೀವೆಲ್ಲ ಮಕ್ಕಳು ಇಂತಹ ಕಾರ್ಯಕ್ರಮಗಳಲ್ಲಿ ಇವಾಗ ನೀವೆಲ್ಲ ಇಲ್ಲಿ ಏನು ಕುಳಿತುಕೊಂಡು ಇದನ್ನೆಲ್ಲ ನೋಡ್ತಾ ಇದ್ದೀರಾ, ಕೇಳಿಸ್ಕೊಳ್ತಾ ಇದ್ದೀರಾ, ಎಲ್ಲರ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ದೀರಾ. ಇದರಿಂದ ನಿಮ್ಮಲ್ಲಿ ಒಂದು ಬದಲಾವಣೆ ಬರಬೇಕು. ನೀವು ಬದಲಾವಣೆ ಉಂಟಾಗಿ ನೀವು ಸಹ ಈ ರೀತಿ ಧನ್ಯತಾ ಈಗ ಹೆಚ್ಚಿನ ಅಂಕಗಳನ್ನು ಗಳಿಸಿ ಏನು ಪ್ರತಿಭೆಯನ್ನು ಅನಾವರಣಗೊಳಿಸಿ ಅವಳಲ್ಲಿರುವಂತಹ ಒಂದು ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಿ ಏನು ಈ ರೀತಿಯಾದಂತಹ ಒಂದು ಪ್ರಶಸ್ತಿ ನೀಡುವವರ ಒಂದು ಗುರುತಿಸುವಿಕೆಗೆ ಕಾರಣರಾಗಿದ್ದಾಳೆ. ಆ ರೀತಿಯಾದಂತಹ ಒಂದು ಸಾಮರ್ಥ್ಯ ನಿಮ್ಮಲ್ಲೂ ಬರಬೇಕು. ಹೀಗೆ ಏನು ಮಾದರಿಯಾಗಿರುವಂತಹ ಧನ್ಯತಾಳನ್ನು ನೀವೆಲ್ಲ ನೀವು ಅವಳ ದಾರಿಯನ್ನು ಅನುಸರಿಸಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮ